ಗುಡಿ ತೋರಿಸ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ ಅದ ರೀ. ನಮ್ಮ ಗುಡಿ ಬಗ್ಗೆ ಸ್ವಲ್ಪ ಮಂದಿ ಮಾಹಿತಿ ಇಲ್ಲ. ಯಾಕಂದ್ರೆ ನಾವು ಇದೇ ಶಾಲೆ ಇಷ್ಟು ಮಂದಿ ಗೊತ್ತದ. ಇದು ಏನದ ಇದು ಪ್ರಚಾರ ಆಗ್ಬೇಕಂದ್ರೆ ನಮ್ದು ಉದ್ದೇಶ ಏನದ ನಮ್ದು ದೊಡ್ಡಪ್ಪ ಕರಿ ದೊಡ್ಡಪ್ಪ ಮಗ ಈಗ ಅಲ್ಲಿ ಈ ಪಪ್ಪ ಮಗ ಬಟಾಣಿ ಯಾವಾಗ ನೋಡು ನೀವು ಕುಳಿತದೇನ್ರಿ ಬಟಾಣ ಬಂದವಲ್ರಿ ಅದು ಒಳಗ ಗುಡಿ ಇನ್ಚಾರ್ಜ್ ಯಾರು ಸುದ್ದಿ ನಾವೇ ಹಾಕ್ತೀವಿ ಯೂಟ್ಯೂಬ್ ಚಾನಲ್ ನಮ್ಮ ಮನುಷ್ಯ ಹೊಂಟವಿ ಟ್ಯಾಲೆಂಟ್ ಮನುಷ್ಯ ನಾ ಏನಾದ್ರಿ ಈ ಗುಡಿ ಡೆವಲಪ್ಮೆಂಟ್ ನಮ್ ಕಡೆ ದುಡ್ಡು ಆಗಿದ ಪರವಾಗಿರಲ್ಲ. ನಮ್ದು ಯೂಟ್ಯೂಬ್ ಚಾನಲ್ ಪಬ್ಲಿಕ್ ಜಾಮ್ ಆಗ್ಬೇಕು. ಪಬ್ಲಿಕ್ ಬಂದ್ರೆ ಅಂದ್ರೆ ಡೆವಲಪ್ಮೆಂಟ್ ಆಗ್ತದೆ. ಅದು ಆಗಿಲ್ಲ ಮಾತಾಡ್ರೆ ಮನುಷ್ಯನ್ ಬಂದು ಇದು ಅಮ್ಮು ಹೇಳಿ ನಮ್ದೇನು ವಿಚಾರ ಹ್ಯಾಂಗ ಮಾಡಿ ಅಮ್ಮು ಒಂದು ನಿಮಿಷ ಬಾ ಅಮ್ಮು ಮಾತಾಡ ಕರಿ ಕರಿ ಯಾರೇ ವಸ್ತು ಮಂದಿ ಖಾಲಿ ಪಮ್ಮು ನಾಲ್ಕು ಪಿಗು ಹಳ್ಳಿ ಕವಿ ಉಪ್ಪ ಜಾಯಿ ಕಲಿಬೇಡ ಯಾಕ ಅವು ಮಾತಾಡಿ ಗಣಪತಿ ಹಿಂಗ ಕಸರಾಗ ಸಿಕ್ಬಿಟ್ಟಿರ್ತದ ಅದು ಸ್ವಲ್ಪ ಗಟ್ಟಿ ಮಾಡ್ಬೇಕು. ಬಂದ್ ಮಾಡು ಕೆಸ ಹೋಗ್ಯದು ಗಾಡಿ ನೀರಿಗೆ ಕುಂತದ ಚಾಲು ಗುಮ್ಮ ನೀರಿಗೆ ಹಾಕ್ಯಾರ ಚಾಲು ಮಾಡು. ಗುಮ್ಮ ನೀರಿಗೆ ಹಾಕ್ಯಾರ ಅದು ಆಗಲ್ಲ ಇಲ್ಲ ಗುಮ್ಮ ನೀರಿಗೆ ಹಾಕ್ಯಾರಂತ ಚಂದ ಮಾತ್ರ ನಾವೀಗ ಮಹಾದೇವೇಶ್ವರ ಗುಡಿ ಬಂದೇವ್ರಿ. ಇದ್ರ ಬಗ್ಗೆ ಇದರ ಇತಿಹಾಸ ಇದ್ರ ಬಂದಿದ್ದು ಹ್ಯಾಂಗ ಅದ ಏನ್ ಸುದ್ದಿ ಇದ್ರ ಬಗ್ಗೆ ಇವ್ರು ಎಲ್ಲ ಹೇಳ್ತಾರ. ನಾವು ಕೇಳೋಣ. ಇದು ಶಾಬಜಾರ್ ಏರಿಯಾದಲ್ಲಿರುವಂಥ ಮಾದೇನ ಗುಡಿ ಇದು. ಇದು ಸುಮಾರು 150ರಿಂದ ಏನಪ್ಪಾ ಅಂದ್ರೆ 200ಕ್ಕಿಂತ ಮೇಲೆ ಹಳೆದಾದಂಥ ಗುಡಿ ಇದೆ. ಇದು 700 ವರ್ಷಕ್ಕಿಂತ ಹಳೇದಂತ ಗುಡಿ ಇದೆ ಅಂತ ಹೇಳ್ತಾರೆ. ಇದು ಅದೇನಪ್ಪ ಪ್ರತಿ ಸಲ ಏನಪ್ಪ ಮಳೆ ಬಂದಾಗ ಇಲ್ಲೆಲ್ಲ ನೀರು ಬರುತ್ತೆ. ಎಲ್ಲ ನೀರು ಬಂದು ಶಿವಲಿಂಗ ಟಚ್ ಮಾಡಿ ನಿಂತು ಹೋಗುತ್ತೆ. ಆ ಥರ ಒಂದು ಗುಡಿ ಇದೆ ಇಲ್ಲಿ. 7 ತಿಂಗಳು 8 ತಿಂಗಳು ಇರ್ತಾವ. ಮಳೆಗಾಲ ಪೂರ್ತಿ ಏನಪ್ಪ ನೀರು ಮಳೆಗಾಲ ಚಳಿಗಾಲ ಎರಡು ಕೂಡ ಇದೆ. 5 ತಿಂಗಳು ಏನಪ್ಪ ಅಂದ್ರೆ ನೀರು ಇರ್ತಿಲ್ಲ ಯಾವಾಗಲೂ. ನಮ್ಗ ಎಕ್ಸ್ಪೀರಿಯನ್ಸ್ ಅದ ಇವ್ರ ಗುಡಿ ಬಗ್ಗೆ ಮಾಹಿತಿ ಹೇಳ್ತಾರ. ಹೇಳ್ರಿ ನಿಮ್ಗೆ ಹೆಂಗ 7 ತಿಂಗಳಾವ್ರಿ ನೀರು ಗುಡಿಯಾಗ. ಇದು ಮಿರ್ಗ ಆದ್ಮೇಲೆ ಒಂದ್ 15 ದಿವಸ ನೀರ್ ಬರ್ತಾವ್ರಿ ಗುಡಿ ಒಳಗೆ. ವರ್ಷಿಗೆ ಬರ್ತಾವ್ರಿ ನೀರು. ಅವ ನೀರಾಗೆ ಪೂಜೆ ಮಾಡ್ತಾರೆ ನೋಡ್ರಿ. ವರ್ಷಿಗೆ ಮಳೆ ಏನ್ ಚಾಲು ಆಗ್ತದ. ಮಳೆ ಆದಾಗ ಕಂಪಲ್ಸರಿ ನೀರ್ ಬಂದ್ ಹೋಗ್ತಾವ. ನೋಡ್ರಿ ಯಾರಿಗೆ ಅನುಕೂಲ ಆಯ್ತಾ ಈ ಸಲ ಜೂನ್ದಾಗ ಬಂದು ದರ್ಶನ ಮಾಡ್ಕೊಂಡ್ ಹೋಗ್ರಿ. ಅದ್ರ ಬಗ್ಗೆ ಅಜ್ಜಿ ಅವರಿಗೆ ಎಕ್ಸ್ಪೀರಿಯನ್ಸ್ ಮಕ್ಕಳದ ಇನ್ನ ಹೇಳ್ತಾರೆ ಗುಡಿ ಬಗ್ಗೆ ಕೇಳಂಬಾರ. ಭಾರಿ ಆದ್ರಿ ಗುಡಿ ಕಾಶಿ ವಿಶ್ವನಾಥ್ ಇದ್ದಂಗ ಮಹಾದೇವ್ ಅಂದ್ರೆ ಭಾರಿ ಭಾರಿ ಅದ. ಏನ್ ಬೇಡ್ಕೊಂಡಿದ್ ಆಗ್ತದ್ರಿ ಎಲ್ಲಾ ಬರ್ತದ್ರಿ. ನೋಡಿ ನೀವು ಏನ ಬೇಡ್ಕೊತೀರಿ ಇಚ್ಛೆ ಎಲ್ಲ ಈರೇಸ್ತದ ಈ ಶಿವರ. ಅದಕ್ಕೆ ಎಲ್ಲರೂ ಬರ್ಬೇಕಾಗಿ ಹೇಳತ್ತಿ. ಇನ್ನ ಇದ್ರ ಬಗ್ಗೆ ಇನ್ನ ಮಾಹಿತಿ ಕೇಳೋಣ. ಪ್ರತಿ ವರ್ಷ ಶ್ರಾವಣ ನಂತರ ಏನಪ್ಪಾ ಅಂದ್ರೆ ಗಣಪತಿ ಹಬ್ಬ ಟೈಮಲ್ಲಿ ಏನಪ್ಪಾ ಅಂದ್ರೆ ಈ ಗುಡಿದೊಂದು ಜಾತ್ರಾ ಮಹೋತ್ಸವ ಆಗುತ್ತೆ. ಪ್ರತಿ ವರ್ಷ ಏನಪ್ಪಾ ಬಹಳಷ್ಟು ಜನ
ಈ ಗುಡಿ ಈ ದೇವ್ರಿಗೆ ನಡ್ಕೊಳ್ಳೋರು ಏನಪ್ಪ ಅಂದ್ರೆ ಭಾಳಷ್ಟು ಭಕ್ತರು ಇದ್ದಾರೆ. ಚಾರ್ಜರಲ್ಲಿ ಇದಾರೆ, ಚಾರ್ಜರ್ ಹೊರಗೂ ಅದಾರೆ. ಇವನು ಏನಪ್ಪ ಅಂದ್ರೆ ಒಂದ್ಸಲ ಇಲ್ಲಿ ನಿಮ್ಮ ಭಕ್ತಿಯಿಂದ ಬಂದು ಏನಪ್ಪ ಅಂದ್ರೆ ದರ್ಶನ ಮಾಡ್ಕೊಂಡ್ರೆ ಈ ಶಿವ ಏನಪ್ಪ ಒಲಿತಾನ ಅಂತ ಹೇಳ್ತಾರೆ ಕೆಲವು ಜನ. ಅದಕ್ಕೆ ಒಂದ್ಸಲ ವಿಸಿಟ್ ಮಾಡ್ಬೋದು ನೀವೆಲ್ಲ. ಮತ್ತೆ ಇದ್ರ ಬಗ್ಗೆ ಮತ್ತೆ ಏನು ಮಾಹಿತಿ ಹೇಳ್ರಿ ಈ ಗುಡಿ ಬಗ್ಗೆ? ಆಗಿಲ್ಲ ನೋಡಿ, ಮತ್ತೆ ನಾ ಕಟ್ ಮತ್ತೆ ಆಟೋ ಕಮ್ಮಿ ಅಂತ ಹೇಳಿ ಗುಡಿಯಿಂದ ಇದ್ರ ಬಗ್ಗೆ ಗುಡಿ ಬಗ್ಗೆ ಹೇಳ್ರಿ. ಇದ್ರ ಬಗ್ಗೆ ಏನು ಏನಾಗಿಲ್ಲ ಆಗಿದ್ದೆಲ್ಲ ಸತ್ಯನೇ ಆಗಿತ್ತು. ನಮ್ಮ ಫ್ರೆಂಡ್ ಇದ್ದಾನೆ, ಬೇಡ್ಕೊಂಡಿದ್ದು ಒಂದು 6 ತಿಂಗಳಾಗೆ ಗಾಡಿ ತಂದಿದ್ದಂತೆ. ನಡ್ಕೊಂಡಿದ್ದು ಆಗ್ಯದ ಬಿಡ್ರಿ, ನಮಗೆಲ್ಲ ಏನ್ ಬೇಡ್ಕೊಂಡಿನ ಅದೆಲ್ಲ ಆಗ್ಯದ ನೋಡ್ರಿ. ಇದು ಹೆಂಗದ, ಯಾರು ಬೇಡ್ಕೊತೀರಿ ಎಲ್ಲ ಕೆಲಸ ಆಯ್ತು. ಅದಕ್ಕೆಲ್ಲ ಭಕ್ತರಲ್ಲಿ ವಿನಂತಿ, ನೀವು ಬಂದಿರಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ರಿ. ನೀವು ಏನದ ಒಂದು ಇಚ್ಛೆ ಇತ್ತಪ್ಪ ಅಂದ್ರೆ ಇಲ್ಲಿ ಇಚ್ಛೆ ಈಡೇರಿಸ್ತದ, ಅದಕ್ಕೆ ಬರ್ಬೇಕಾಗಿ ವಿನಂತಿ. ಎಲ್ಲರೂ ಹೆಲ್ಪ್ ಮಾಡ್ರಲ್ರಿ, ಗುಡಿ ಬಾರಿ ಡೆವಲಪ್ ಆಗ್ತಾರೆ. ನಮ್ಗೆ ಹೆಲ್ಪ್ ಮಾಡೋರು ಯಾರು ಎಲ್ಲ ದೋಸ್ತರು ಇವೆಲ್ಲ ಮಾಡಿ ಕಾಂಡ ಮಾಡ್ತಾರೆ. ರೇಷನ್ ಅವರು ಅವರೇ ಕಾಂಡ ಮತ್ತು ಅವರು ಎಲ್ಲ ಕೆಲಸ ಪಟ್ಟಿ ಹಾಕಿ ಹೊರಗೆ ಹತ್ತಿ ಮಾಡ್ತೀವಿ. ಈ ಸರಿ ಮಾಡ್ಬೇಕಂದ್ರೆ ಎಲ್ಲ ಮೇಂಟೈನ್ ಮಾಡ್ರಿ ಅಜ್ಜಿ ಇವರೇ, ಕಸ ಹೊಡಿಯೋರು ಪೂಜೆ ಮಾಡೋರು ಎಲ್ಲ ಇವರೇ. ನೆಕ್ಸ್ಟ್ ಮಾಲಕ್ರಿ ಇವರು ಅವ್ರ ಸಪೋರ್ಟ್ ಎಲ್ಲ ನಾವು ದೋಸ್ತರ ಹತ್ತಿ ಇದ್ದೇವೆ, ಇಲ್ಲ ಅಂತಿಲ್ಲ. ಅಂದ್ರೆ ಸ್ವಲ್ಪ ಸಪೋರ್ಟ್ ಕೊಡ್ರಿ ಅದು. ಇನ್ನು ಗುಡಿ ನಮ್ಮ ದಿನ ಭಾರಿ ಡೆವಲಪ್ ಆಗ್ತಾರೆ ಮಾಡ್ತಾರೆ. ಹಾಂ, ಯಾಕಂದ್ರೆ ಶಿಕ್ಷಣ ಮಾಡ್ಲಿಕ್ಕಾದ್ರೂ ಅದೇ ಗುಡಿನ ಅಥವಾ ಶಾಪರ್ನೇ ಅದನ್ನು ಬರ್ಕೊಡ್ತೀನಿ ರೀ. ಅದು ಮಾಡೋರು ಬೇಕು ಅಷ್ಟೇ ರೀ, ಸಪೋರ್ಟ್ ಕೊಡೋದಿಲ್ಲ ಆ ಟೈಮ್. ಇದು ಭಾಳ ಪುರಾತನ ಗುಡಿ, ಇದಕ್ಕೆ ಏನದ ಭಾಳ ಮಂದಿಗೆ ಮಾಹಿತಿ ಇಲ್ಲ ಇದ್ರ ಬಗ್ಗೆ, ಈ ಗುಡಿ ಬಗ್ಗೆ. ಅದಕ್ಕೆ ಅವ್ರ ಇಚ್ಛೆ ಅದ ಇದು ಪ್ರಚಾರ ಆಗಬೇಕು, ಇದ್ರದ ಮಹತ್ವ ಗೊತ್ತಾಗಬೇಕು ಮಂದಿಗೆ. ಇದು ಭಕ್ತರು ಜಾಸ್ತಿ ಬಂದರಪ್ಪ ಅಂದ್ರೆ ಇದು ಗುಡಿಗೆ ಏನಾರ ಡೆವಲಪ್ಮೆಂಟ್ ಆಗಬೇಕಂತ ವಿಚಾರ ನೋಡ್ರಿ. ಯಾರ್ಯಾರು ಸಹಾಯ ಮಾಡ್ತೀರಿ, ಸಹಾಯ ಮಾಡ್ಬೋದು. ಈ ಗುಡಿಗೆ ತನು ಮನೋದನ ಸಹಾಯ ಮಾಡಬೇಕಾಗಿ ತಮ್ಮೇಲೆ ಈ ಮುಖಾಂತರ ವಿನಂತಿಸ್ಕೊಳ್ತೀನಿ. ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್. ಬರೀ ನಿಮ್ಗೆ ಏನದ ಗುಲ್ಬರ್ಗ ಭಾಳ ಪುರಾತನ ಒಂದು ಈಶ್ವರ ಮಂದಿರ ಅದ, ಅದನ್ನ ಪರಿಚಯ ಮಾಡ್ತೀನಿ. ಎവിടെ ಮಾಡೋರ ಆಗಲೇ ಇನ್ನೊಬ್ಬ ಹಾಡು ಮಾಡೋರು, ಆಗಲೇ ಒಬ್ಬರು ಮಾಡೋರು, ಎവിടെ ಮಾಡೋರು ಏನ್ ಮಾಡ್ತೀರಿ? ಬಂದೇ ಮಾಡ್ಬೇಕೇನ್ರಿ? ಪೂಜೆ ಇದ್ದಿದ್ದಾಗ ಚಾಲು ಮಾಡೋದು, ಚಾಲು ಮಾಡ್ತಾರೆ ಪೂಜೆ ಚಾನಲ್ इसके मंदिर में क्या तो तुम बोलो, क्या बोल रहा हूँ क्या? ಈ ಗುಡಿ ಬಗ್ಗೆ ಇವರಿಗೆ ಸ್ವಲ್ಪ ಭಾಳ ಮಾಹಿತಿ ಅದ, ಇದ್ರ ಬಗ್ಗೆ ಅವ್ರು ಹೇಳ್ತಾರೆ. हिंदी बोलो। मैं यहीं शाह बाजार का निवासी हूँ। कम से कम हमने बचपना भी यहीं गुजरा है। ये मंदिर में हम 20-25 साल पहले यहाँ पीते थे पानी, और यहाँ से आगे पानी जाता था, आगे एक तालाब था, तालाब में जाते थे और यहाँ से ऊपर से कूद के पानी ये करते थे। इसके नीचे अभी एक
1.5 से 2 स्टेप्स है अंदर नीचे, उसके अंदर भी एक छोटा सा लिंग भी है बल्कि बोलते थे। उसमें इस तरह से ये बहुत पुराना मंदिर है, इसलिए आपको सभी के ये मंदिर का आशीर्वाद सभी गुलबर्गा निवासी को मिलना चाहिए। और आप सभी यहाँ पर आके इस चैनल के माध्यम से आपको मैं कह रहा हूँ कि आप सब जने आके यीशु का दर्शन लेना चाहिए। मेरा नाम शिवराज तिवारी है। ಇದರ ಮಂದಿ ಇದು ಗುಡಿದು ಭಾಳ ಪುರಾತನ ಇದು. ನಾವು ಈಗ ಸಣ್ಣ ಇದ್ದಾಗ ನಾವು ಇಲ್ಲಿ ಬರ್ತಿದ್ವು, ಇದು ಇಸಲಾಡ್ತಿದ್ವು ಅವಾಗ. ಇದು ಭಾಳ ಇತ್ತು. ಬೇಸಿಗೆಗೆ ಏನದ ನಾವು ಇಲ್ಲೇ ಬಂದು ನಾವು ಇದು ನಮ್ಮದು ಏನದ ಮಧ್ಯಾಹ್ನ ಟೈಮ್ ಒಂದು ಮಾಡ್ತಿದ್ವು. ಅವಾಗ ಮೊಬೈಲ್ ಇದ್ದಿಲ್ಲ, ಏನಿದ್ದಿಲ್ಲ. ಇದು ಏನದ ವಾತಾವರಣ ಭಾಳ ಶುದ್ಧ, ಪರಿಸರ ಭಾರಿ ಅದ. ಇದ್ರ ಬಗ್ಗೆ ಮತ್ತು ನೀವು ಶಿವಲಿಂಗ ಹೆಂಗದ ಅಂಬದು ನಿಮ್ಗೆ ಇವಾಗ ತೋರಿಸ್ತೀನಿ ನೋಡಿರಿ. ये बोरिंग मारने का कोशिश करो। ಸರಿ ಹುಡುಗಿ ಮಾತಾಡು, ಅಪ್ಪ ಕೂಡ ಮಾತಾಡ್ತಿ ಮಗನ. ನೀನು ಏನು ಮಾತಾಡಿನಿ, ನಾ ಮಾತಾಡಿನಿ, ನೀ ಅಪ್ಪ ಕೂಡ ಮಾತಾಡ್ತಿ ಮಗನ. ಒಂದು ಬೋರಿಂಗ್ ಹೊಡ್ಸ್ರಿ, ಎಲ್ಲರೂ ಕರ್ಕೊಂಡು ದೊಡ್ಡ ಮನುಷ್ಯರಿದ್ರಿ ನೀವು ಹೊಡ್ಸ್ರಿ. ಈಗ ಅಡಿಗೆ ಇಲ್ಲಿ ಏನೋ ಹೇಳ್ತಾರ ಏನು ಮಾಡ್ತಾ ಬೋರಿ ಮಾಡ್ತಾ ಒಂದು ತೆಗ್ಸಿ ತಗೊಂಡು ಶರಣ ಅಂತ ನೋಡ್ರಿ. ಇವ್ರ ಗುಡಿ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತಾರ. ನಿಮ್ಮ ಮಾಹಿತಿ ಇದ್ರದ್ದು ಇತಿಹಾಸ ಏನದ, ಇದ್ರದ್ದು ಏನು ಇವ್ರ ಇತಿಹಾಸ ಬಗ್ಗೆ ಇವರು ಇದು ದೊಡ್ಡದು ಅಂತ ಇವರಿಗೆ पूरा झाड़ने का पड़ने का ನೋಡಿ ಎಷ್ಟು ಹೇಳಿಲ್ಲ. ಗುಡಿ ಇದಕ್ಕೆ ಏನೂ ಆರ್ಕಿಟೆಕ್ಚರ್ ಇಲ್ಲ, ಏನಿಲ್ಲ, ಛತ್ತಿಲ್ಲ, ಏನಿಲ್ಲ. ನೀವು ಹಿಡಿದ ಇದು ನೋಡಿ ಆರ್ಕಿಟೆಕ್ಚರ್ ಇಲ್ಲ, ಏನಿಲ್ಲ. ಇವರೆಲ್ಲ ಇಲ್ಲೇ ಸೇವೆ ಮಾಡ್ತಾರೆ ಗುಡಿದು. ಎಲ್ಲ ಸೇವೆ ಮಾಡ್ಕೊತೇ ಇರ್ತಾರೆ ಇವರು. ಇಲ್ಲ ಈ ಹುಡುಗ ಇದು ಎಂಟಿ ಪ್ಲೇಸ್ ಅದ. ಇದ್ರ ಬಗ್ಗೆ ಏನು ಅಂಬದ ಈ ಹುಡುಗ ಇಲ್ಲಿ ಏನದಪ್ಪ ಅಂತಂದ್ರೆ ಈ ಪ್ಲೇಸ್ ವಾತಾವರಣದಾಗ ನಮ್ಮ ನಾಗದೇವತ ಬಂದಿದ್ದ ಈ ಪ್ರತ್ಯಕ್ಷನಾಥ ಅಂತ ನೈಟ್ ಡೈಲಿ. ಅದಕ್ಕೆ ಅವ್ರ ಸಲಕ್ಕೆ ನಾಗಪ್ಪನ ಸಲಕ್ಕೆ ಈ ಜಾಗ ಏನದ ಖುಲ್ಲ ಇಟ್ಬಿಟ್ರೆ. ಯಾಕಂದ್ರೆ ಅದಕ್ಕೆ ಏನು ಡಿಸ್ಟರ್ಬ್ ಆಗಬಾರ್ದು ಆ ಉದ್ದೇಶದಿಂದ ಈ ಪ್ಲೇಸ್ ಪೂರ ಖಾಲಿದು. ಅದು ಏನದ ಅಂದ್ರೆ ಡೈಲಿ ನೈಟ್ ನಾಗಪ್ಪ ಬಂದು ಈಶ್ವರ ದರ್ಶನ ಮಾಡ್ಕೊಂಡು ಇಲ್ಲಿ ಸ್ನಾನ ಇದು ಮಾಡಿ ಬೆಳಿಗ್ಗೆ ಹೇಳ್ತಾ ಹೋಗ್ಬಿಡ್ತಾನೆ. ಅದು ಹೆಂಗೆ ಹೋಗ್ತಾನೋ ಅದ್ರ ಬಗ್ಗೆ ಎಲ್ಲ ಬಾ ಇದು ಅದ. ಅದು ಹೇಳ್ಕ ಬರಲ್ಲ, ಅದು ಆ ಟೈಪ್ ಅದ. ಬರ್ರಿ ನಾವು ಈಶ್ವರ ಗುಡಿ ದರ್ಶನ ಮಾಡ್ಸೋಣ.
ಯಾಕೆ ಎಷ್ಟೇ ಮಂದಿ ಗೊತ್ತದ ನಾವು ಅನ್ನೋದು ರಾಮಕಥೆ ಹೆಂಗದ ಇದ್ರ ಬಗ್ಗೆ ಎಲ್ಲ ಗೊತ್ತಾಗಬೇಕು. ಒಂದು ಮಾತು ಹೇಳ್ರಿ, ಇವಾಗ ನಮ್ದೂರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ಈಗ ನಾವು ಹುಟ್ಟಿಗೆ ನಮಗೆ 32 ವರ್ಷ ಹೋರಿ, ನಾವು ಹುಟ್ಟಿದ್ರೆ ನೋಡತ್ತಿ ಯಾರೇ ಕಷ್ಟ ಬಂದ್ರು ಬರೋಬ್ಬರ ಅರ್ಧರಾತ್ರಿ ಕೈ ಇರೋದು ಮಾಡೋದು. ಅದು ಮಂದಿಗೆ ಗೊತ್ತಾಗ ಅಷ್ಟೇ ಇರೋದು, ಕೆಲಸ ಮಾಡ್ಕೊತಾರ ಹೋಗ್ತಾರ. ನಾವು ವರ್ಷ ನಾವು ದೋಷ ನಿಂತು ಏನು ಕಾರ್ಯಕ್ರಮ ಮಾಡ್ತೀವಿ, ಹತ್ತು ಬಾರಿ ದೇವ್ರ ನಾವು ಇದು ಎಷ್ಟು ವರ್ಷದ ಗುಡಿ ಅದ ಇದು ಅಂದಾಜ ನಿಮ್ಮ ಮಾಹಿತಿ ಪ್ರಕಾರ? ಈಗ 29 ವರ್ಷ ಆಗಿರ್ಬೋದು. ನಾವೇ ಬಂದು 32 ವರ್ಷ ಆಯ್ತು ಈಗ. ಇಲ್ಲಿ ನೋಡಿ 80 ವರ್ಷ ಇತಿಹಾಸ ಅದ ನೋಡ್ರಿ ಇವ್ರಿಗೆ ಗೊತ್ತಿದ್ದ ಮಾಹಿತಿ. ಮತ್ತೆ ಇದ್ರ ಬಗ್ಗೆ ಮತ್ತೇನು ನಿಮ್ಗೆ ಮಾಹಿತಿ? ಯಾಕೆಂದ್ರೆ ಕಷ್ಟ ಬಂದ್ರೆ ಯಾರಿಗೂ ಕೈ ಇರ್ತಾರ. ನಮ್ದು ವರ್ಷ ಕಾಟ ಆಗ್ತದೆ, ಯಾರು ಸಪೋರ್ಟ್ ಮಾಡಲ್ಲ. ನಮ್ಮ ಹುಡುಗರು ಮಕ್ಕಳು ಬಟ್ಟೆ ಕಾಟ ಆಗ್ತದೆ. ಇಲ್ಲಾಂದ್ರೆ ಪಬ್ಲಿಕ್ 15 ಸ್ಟಾರ್ಟ್ ಆಗೈತೆ, ಈ ಬರ್ತೋ ಸ್ಟಾರ್ಟ್ ನೋಡಿ ಅವಾಗ ಬಂದ ಮಾಡ್ಕೊತೀವಿ. ನೋಡಿ ಎಲ್ಲರೂ ಬರೀ ಗುಡಿಗೆ ಸಪೋರ್ಟ್ ಮಾಡ್ರಿ. ಯಾಕಂದ್ರೆ ನಾವು ಹಿಂದೂ ಸನಾತನ ಹಿಂದೂ ಗುಡಿ ಅದ ಇದು. ಯಾಕಂದ್ರೆ ನಾವು ಗುಡಿಗೆ ನಾವು ಸಪೋರ್ಟ್ ಮಾಡಿದ್ರೆ ಅದಕ್ಕೆ ಏನಲ್ಲ, ಎಲ್ಲರೂ ಕೈ ಜೋಡಿಸ್ಬೇಕು, ಸಪೋರ್ಟ್ ಮಾಡೋಕ್ಕಾಗಿ ಈ ಚಾನಲ್ ಮುಖಾಂತರ ನಿಮ್ಗೆಲ್ಲರಿಗೆ ವಿನಂತಿ ಮಾಡ್ತೇವೆ. ಥ್ಯಾಂಕ್ಸ್ ಸರ್.